ಇದೆಯಲ್ಲ, ಚಿಂತಿಸು, ಒಂದು ನಿರ್ಧಾರಕ್ಕೆ ಬಾ. ಇವನವಧೆ ಹೇಗೆ ಮಾಡುವುದು ಎಂದು ಚಿಂತಿಸು ಸುಯೋಧನ, ಚಿಂತಿಸು. ಮಾಮಾಶ್ರೀ, ಘಾಸಿ ಮಾಡಬೇಡಿ, ಸಹನೆಯಿಂದಿರಿ. ಇವನ ವೀರಾವೇಶವನ್ನು ನೋಡುತ್ತಿದ್ದರೆ ನಿಮ್ಮ ಮಾತು ನಿಜ ಎನಿಸುತ್ತಿದೆ. ಆದರೆ ಆಚಾರ್ಯರು ಹಿಂಬಾಗಿಲಿನ ನೀತಿಯನ್ನು ಅನುಸರಿಸುತ್ತಿದ್ದಾರೆ. ತಮ್ಮ ಪ್ರಿಯ ಶಿಷ್ಯನ ಮಗನನ್ನು ಬಹಳ ಒಲುಮೆಯಿಂದ ರಕ್ಷಿಸುತ್ತಿದ್ದಾರೆ. ಇರಲಿ ಪ್ರಿಯ ಮಿತ್ರ ಕರ್ಣ, ಈಗ ಏನು ಮಾಡುವುದು ನೀನೇ ಹೇಳು. ವಿಚಲಿತನಾಗಬೇಡ ಮಿತ್ರ. ಯುದ್ಧದಲ್ಲಿ ಏನನ್ನಾದರೂ ಮಾಡಬೇಕೆಂದರೆ ಅದಕ್ಕೆ ಸೇನಾಧಿಪತಿಗಳ ಆಜ್ಞೆಯು ಬಹುಮುಖ್ಯ. ನಾನು ಹೋಗಿ ದ್ರೋಣಾಚಾರ್ಯರ ಬಳಿ ಮಾತನಾಡುತ್ತೇನೆ, ನೀನು ಸಮಾಧಾನದಿಂದ. ಆಚಾರ್ಯರೇ, ಏನಿದು? ಸುಯೋಧನನ ಮಾತು ಎಷ್ಟು ಸತ್ಯ ಎಷ್ಟು ಸುಳ್ಳು ಎಂದು ವಿಮರ್ಶಿಸುವಷ್ಟು ಸಮಯ ನಮ್ಮಲ್ಲಿಲ್ಲ. ನೋಡಿ, ಆ ಅಭಿಮನ್ಯುವನ್ನು ಹೇಗೆ ಮಡಿಸಬೇಕು ಎಂಬುದನ್ನು ನೀವೇ ತಿಳಿಸುವಂತವರಾಗಿ. ಅಂಗರಾಜರೇ, ಒಂದು ಮಾತನ್ನು ಸ್ಪಷ್ಟಪಡಿಸಿ ಬಿಡುತ್ತೇನೆ. ಈ ಹಿಂಬಾಗಿಲಿನ ನೀತಿಯನ್ನು ಅನುಸರಿಸುವುದರಿಂದ ಯಾರಿಗೂ ಶ್ರೇಯಸ್ಸು ಉಂಟಾಗುವುದಿಲ್ಲ ಎಂದು ನನಗೂ ಮನವರಿಕೆಯಾಗಿದೆ. ನಾನು ರಾಜಗುರುವಾಗಿ ರಾಜಧರ್ಮ ಪರಿಪಾಲನೆ ಮಾಡುತ್ತಿದ್ದೇನೆ ಅಷ್ಟೇ. ಇರಲಿ, ನಾನು ನನ್ನ ಶಿಷ್ಯ ಅರ್ಜುನನಿಗೆ ಎಲ್ಲಾ ವಿದ್ಯೆಗಳನ್ನು ದಾರೆ ಎರೆದಿದ್ದೆ. ಅವನು ತನ್ನ ಮಗನಿಗೂ ಕಲಿಸಿದ್ದಾನೆ. ಇವನನ್ನು ಸೋಲಿಸಬೇಕೆಂದಾದರೆ ನೀವೆಲ್ಲರೂ ಅವನು ನಿಶಸ್ತ್ರನಾಗಿ ನಿಂತಾಗ ಅವನ ಮೇಲೆ ದಾಳಿ ಮಾಡಬೇಕು. ಆದರೆ ಇದು ಕ್ಷತ್ರಿಯ ಧರ್ಮವಲ್ಲ. ಆದ್ದರಿಂದ ನೀವೆಲ್ಲರೂ ನಿಮ್ಮ ನಿಮ್ಮ ವಾಕ್ಚಾತುರ್ಯದಿಂದ ಅವನ ಆತ್ಮಾಭಿಮಾನವನ್ನು ಕುಗ್ಗಿಸಲು ಯತ್ನಿಸಿ ನಂತರ ಆಯುಧಗಳಿಂದ ಮಾತನಾಡಿಸಿದರಾಯಿತು. ಈಗ ನನಗೆ ಅರ್ಥವಾಯಿತು. ಆಚಾರ್ಯ ದ್ರೋಣರೇ, ಅರ್ಧವಿದ್ಯೆ ಅರಿತು ನೀವು ರಚಿಸಿರುವ ಚಕ್ರವ್ಯೂಹವನ್ನು ಭೇದಿಸಬಹುದು ಎಂಬ ಹುಚ್ಚುತನ ಈ ಬಾಲಕನದ್ದು. ಅಲ್ಲ, ತುಂಬು ಗೊರ್ಗುಡಿಯನ್ನು ಶಿಬಿರದಲ್ಲಿಯೇ ಬಿಟ್ಟು ರಣರಂಗಕ್ಕೆ ಇಳಿಯುವ ಹುಚ್ಚುತನ ನಿನ್ನಲ್ಲೇ. ಚಿಗುರು ಮೀಸೆಯ ಬಾಲಕ ನೀನು ಇಂತಹ ತೀವ್ರತೆಗಳ ಮುಂದೆ ನಿಲ್ಲಲು ಹುಚ್ಚುತನವನ್ನು ಮೆರೆದಿದ್ದಾದರೂ ಏಕೆ? ತಾತಾಶ್ರೀ, ನಾನು ಅರ್ಜುನ ಪುತ್ರ. ಸುಭದ್ರೆಯ ಗರ್ಭದಲ್ಲಿದ್ದಾಗಲೇ ಕೃಷ್ಣವಾಣಿಯನ್ನು ಕೇಳಿದವನು. ಜೊತೆಗೆ ಯಾರಿದ್ದಾರೆ, ಯಾವ ಆಯುಧಗಳಿವೆ ಎಂಬ ಆಧಾರದ ಮೇಲೆ ಯುದ್ಧ ಮಾಡುವುದನ್ನು ಪಾಂಡವರು ನನಗೆ ಕಲಿಸಿಲ್ಲ. ನನ್ನ ಬಾಣಗಳ ವೇಗಕ್ಕೆ ವಾಯುವೇ ಸಾಕ್ಷಿ. ಇರಲಿ, ನೀವು ಗುರುಗಳು ತೀರ್ಥ ಸ್ವರೂಪರು ನನ್ನೆದುರಿಗಿದ್ದೀರಿ. ನಿಮ್ಮ ಆಶೀರ್ವಾದಗಳೇ ನನ್ನನ್ನು ರಕ್ಷಿಸುವವು. ಆಶೀರ್ವಾದ? ಯಾವ ಆಶೀರ್ವಾದ? ನಿನಗೆ ಆಶೀರ್ವಾದಗಳನ್ನು ನೀಡಿ ಯುದ್ಧಕ್ಕೆ ಕಳಿಸಿರುವ ಆ ಪಾಂಡವರ ಆಕ್ರೋಶ ಆವೇಶಗಳೆಲ್ಲ ಎಲ್ಲಿ? ಚಕ್ರವ್ಯೂಹವನ್ನು ಭೇದಿಸಲು ಹದಿಹರೆಯದ ಬಾಲಕನನ್ನು ಕಳಿಸಿರುವರು ಆ ಪಾಂಡವರು. ಛೇ 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 ಛೇ, ಹದಿಹರೆಯದಕ್ಕೆ ನಿನಗೆ ಈ ದುಸ್ಥಿತಿ ಬರಬಾರದಾಗಿತ್ತು. ಅಗ್ರಜ, ಪ್ರತ್ಯಂಚ ಕಟ್ಟಿದ ಮಾತ್ರಕ್ಕೆ ಬಿಲ್ಲನ್ನು ಆಟಿಕೆ ಎಂದುಕೊಂಡಿದ್ದಾನೆ ಈ ಬಾಲಕ. ಯುದ್ಧ ಭೂಮಿಗೆ ಆಟವಾಡಲೆಂದು ಬಂದಿದ್ದಾನೆ. ಇವನಿಗೆ ಆಟವಾಡಿಸುವುದು ಹೇಗೆ ಎಂದು ಕೌರವರಿಗೆ ತಿಳಿದಿದೆ. ಏನೆಂದೆ, ನೀನು ಕೃಷ್ಣವಾಣಿಯನ್ನು ನೆಚ್ಚಿಕೊಂಡು ಯುದ್ಧ ಭೂಮಿಗೆ ಬಂದೆಯಾ? ರಣರಂಗದಿಂದ ಎದುರಾಳಿಯನ್ನು ಎದುರಿಸಲಾಗದೆ ಪಲಾಯನ ಮಾಡಿದ ನಿನ್ನ ಮಾಮನ ಚರಿತ್ರೆ ನಮ್ಮೆಲ್ಲರಿಗೂ ತಿಳಿದಿದೆ. ಯಾರು ಕಲಿಸದ ವಿದ್ಯೆಯನ್ನು ನಾವು ಕಲಿಸುತ್ತೇವೆ. ಕಾಕಾಶ್ರೀ, ನಾವು ರಣರಂಗದಲ್ಲಿಯೇ ಮಾತ್ರ ಎದುರಾಳಿಗಳಾದರೂ ನಮ್ಮ ದೇಹದಲ್ಲಿ ಹರಿಯುತ್ತಿರುವುದು ಒಂದೇ ವಂಶದ ರಕ್ತ. ಇರಲಿ, ನೀವು ತೀರ್ಥ ಸ್ವರೂಪರು. ನನ್ನ ಬಾಣಗಳ ವೇಗಕ್ಕೆ ವಾಯುವೇ ಸಾಕ್ಷಿ. ಭಲೆ ಪುತ್ರ, ಭಲೆ. ಚಕ್ರವ್ಯೂಹವನ್ನು ಭೇದಿಸಿ ನಟ್ಟ ನಡುವೆ ಬಂದು ನಿಂತಿರುವ ನಿನ್ನ ಸಾಹಸವೊಂದೆಡೆಯಾದರೆ ಹೊರ ಹೋಗುವ ವಿದ್ಯೆ ತಿಳಿಯದಿದ್ದರೂ ಎದು ತಟ್ಟಿ ನಿಂತಿರುವ ನಿನ್ನ ಧೈರ್ಯಕ್ಕೆ ನಾನು ತಲೆಬಾಗುತ್ತೇನೆ ಪುತ್ರ. ಆಚಾರ್ಯರೇ, ಸಾಕು ಮಾಡಿ ನಿಮ್ಮ ಹೊಗಳಿಕೆ ಶಂಕವನ್ನು. ನೀವು ನಮ್ಮ ಪಾಳೆಯವೋ ಅಥವಾ ಆ ಪಾಳೆಯದ ಹೊಗಳು ಭಟ್ಟರೋ? ನೀವು ಕೊಟ್ಟಿರುವ ಮಾತನ್ನು ಹಿಂದೇಕೋ ಮರಿತಂತಿದೆ. ಕರ್ಣ, ಇನ್ನು ತಡ ಮಾಡಿದರೆ ಆಪತ್ತನ್ನು ನಾವೇ ಬರಮಾಡಿಕೊಂಡಂತೆ. ಶೀಘ್ರವೇ ಆಕ್ರಮಣ ಮಾಡುವಂತರಾಗಿ. ಮಿತ್ರ ಅಶ್ವತ್ಥಾಮ, ನಿಮ್ಮ ತಂದೆಯವರ ನುಡಿಯನ್ನು ನೋಡಿ ನೀನು ಕುಗ್ಗಬೇಡ.
ನಿನ್ನ ಯೋಧ ಧರ್ಮ ಪರಿಪಾಲನೆಗೆ ಸರಿಯಾದ ಸಮಯವಿದು. ನುಗ್ಗು. ಪಿತಾಶ್ರೀ, ನಿಮಗೆ ಹೇಳುವಷ್ಟು ದೊಡ್ಡವನು ನಾನಲ್ಲ, ಆದರೂ ಹೇಳುತ್ತೇನೆ. ರಾಜಧರ್ಮ ಪರಿಪಾಲನೆ ಮಾಡಲು ಹೋಗಿ ಯುದ್ಧ ಧರ್ಮವನ್ನು ಮುರಿಯಬೇಡಿ. ದಾಳಿ ಮಾಡುವಂತವರಾಗಿ. ಅಂಗರಾಜರೇ, ಸಾಕು ಮಾಡಿ. ಯೋಧ ಈಗ ನಿಶಸ್ತ್ರನಾಗಿದ್ದಾನೆ. ಅವನ ಮೇಲೆ ದಾಳಿ ಮಾಡುವುದು ಕ್ಷತ್ರಿಯ ಧರ್ಮವಲ್ಲ. ಸಾಕು ಮಾಡಿ. ಹೌದು ಮಿತ್ರ, ಈ ರೀತಿಯಾಗಿ ಶಸ್ತ್ರಹೀನನಾಗಿ ನಿಂತಿರುವ ಯೋಧನ ಮೇಲೆ ದಾಳಿ ಮಾಡುವುದು ತರವಲ್ಲ. ಪುತ್ರ, ನಿನಗೊಂದು ವಿಕಲ್ಪವಿದೆ. ಶಸ್ತ್ರಹೀನನಾಗಿ ಒಬ್ಬಂಟಿಯಾಗಿ ನಿಂತಿರುವ ನೀನು ನಮ್ಮಲ್ಲಿ ಯಾರೊಬ್ಬರನ್ನಾದರೂ ನಿನ್ನ ಎದುರಾಳಿಯನ್ನಾಗಿ ಆಯ್ಕೆ ಮಾಡಿಕೋ. ಆಯ್ಕೆ? ಯಾವ ಆಯ್ಕೆ? ರಾಜಧರ್ಮ ಪರಿಪಾಲಕರಾದ ನೀವು ಎಲ್ಲಾ ಯುದ್ಧ ನಿಯಮಗಳನ್ನು ಗಾಳಿಗೆ ತೂರಿ ಯುದ್ಧ ಮಾಡುತ್ತಿರುವಿರಿ. ಆ ದಕ್ಷಿಣೇಶ್ವರನೇ ಪಾಶುಪದಾಸ್ತ್ರ ಹಿಡಿದು ಬಂದರು, ಇಂದ್ರ ವಜ್ರಾಯುಧ ಹಿಡಿದು ಬಂದರು, ಎದುರಿಸಬಲ್ಲ ಸಾಮರ್ಥ್ಯ ನನ್ನಲ್ಲಿದೆ ಅಂಗರಾಜರೇ. ನಿಮ್ಮೆಲ್ಲರಿಗೂ ನನ್ನ ಆಹ್ವಾನ. ಮಾಮಾಶ್ರೀ, ಯೋಧನ ಶತ್ರು ಬಲಿ ಸತ್ತು ಬಿದ್ದಿದೆ. ಇವನಿಗೆ ಸರಳವಾದ ಮೃತ್ಯು ದೊರೆಯಬಾರದು. ಇವನ ನರಳಾಟದ ಕೂಗು ಆ ಸುಭದ್ರೆ ಕುಂತಿಯರ ಕರುಳು ಹಿಂಡಬೇಕು. ಅದೆಲ್ಲೋ ಬಿಡಾರದಲ್ಲಿರುವ ಉತ್ತರೆಯ ಗರ್ಭವನ್ನು ತಲುಪಿ ಅದಕ್ಕೂ ಕೂಡ ಸಂಕಟ ಉಂಟು ಮಾಡಬೇಕು. ಇನ್ನು ಸೂರ್ಯಾಸ್ತಮಾನಕ್ಕಾಗಿ ಇವನ ಕೂಗನ್ನು ಕೇಳಿ ಆ ಪಾಂಡವರು ಹಾತುರರಿಯಬೇಕು. ಅಂತಹ ಸಾವು ಇವನಿಗೆ ಒದಗಿ ಬರಲಿ. ಚಿಂತಿಸಬೇಡ ಸುಯೋಧನ, ಬದುಕಿರುವಾಗಲೇ ಇವನಿಗೆ ನರಕ ದರ್ಶನವನ್ನು ತೋರಿಸಿ ಬಿಡೋಣ. ಕರ್ಣ, ಇನ್ನು ಸೂರ್ಯ ಅಸ್ತಮಾನವಾಗಿಲ್ಲ. ತಡೆ, ಸೂರ್ಯ ಅಸ್ತಮಾನವಾಗಲಿ. ಆ ಸಮಯಕ್ಕೆ ಇವನಿಗೆ ಒಂದು ದಿಕ್ಕು ತೋಚಿದಂತಾಗುತ್ತದೆ. ಬೇಡ ಕರ್ಣ, ನನ್ನ ಮಾತು ಕೇಳು. ಬೇಡ. ನನ್ನನ್ನು ಕ್ಷಮಿಸಿ ಬಿಡು ಪುತ್ರ. ನಿನ್ನೆಲ್ಲ ನರಳಾಟಕ್ಕೆ ಈಗ ಅಂತ್ಯ ಹಾಡಲು ಬಂದಿದ್ದೇನೆ. ಜಾಜ್ವಲ್ಯಮಾನವಾಗಿ ಹೋರಾಡಿದ ನೀನು ವೀರಮರಣ ಹೊಂದುತ್ತಿರುವೆ. ವೀರಮರಣ ಹೊಂದುತ್ತಿರುವೆ ಕರ್ಣ. ಮುಂದೊಂದು ದಿನ ಜಗತ್ತಿನ ಅತಿ ಶ್ರೇಷ್ಠ ಯೋಧ ಯಾರು ಎಂಬ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ನಾನಾಗಲಿ, ನಿನ್ನ ತಂದೆ ಅರ್ಜುನನಾಗಲಿ ಅಲ್ಲ. ಜಗತ್ತಿನ ಅತಿ ದೊಡ್ಡ ಶ್ರೇಷ್ಠ ಯೋಧ, ಯುವ ಕಣ್ಮಣಿ, ವೀರೋತ್ತಮ ಅಭಿಮನ್ಯು.
ದೇಹವನ್ನು ಮಣಿಸಿದರೆ ಹೊರತು ನನ್ನ ಶೌರ್ಯವನ್ನಲ್ಲ. ದೊಡ್ಡಮ್ಮ ದ್ರೌಪದಿಗೆ ತಿಳಿಸಿ ಅವರ ರೋಷಾಗ್ನೇ ಯುದ್ಧ ಭೂಮಿಯಲ್ಲಿ ಆರಲಿಲ್ಲವೆಂದು ತಾಯಿ ಸುಭದ್ರೆಗೆ ಹೇಳಿ ಅವರು ಉಣಿಸಿದ ಎದೆ ಹಾಲು ರಣರಂಗದಲ್ಲಿ ಸಿಂಹ ಗರ್ಜನೆವಾಯಿತು. ಪಾಂಡವರಿಗೆ ಹೇಳಿ ಅವರ ಮಗ ಅವರನ್ನು ರಣರಂಗದಲ್ಲಿ ಎತ್ತಿ ಹಿಡಿದನೆಂದು. ಕೌರವ ಸೇನಾನಿಗಳೇ ಎಚ್ಚರಿಕೆ, ನನ್ನ ಉತ್ತರೆಯ ಗರ್ಭದಲ್ಲಿರುವ ಮಗು ನನಗಿಂತಲೂ ಪರಾಕ್ರಮಿಯಾಗಿದೆ. ನೀವು ಅಲ್ಲಿಯವರೆಗೂ ಬದುಕಿದರೆ ಎಚ್ಚರ ಎಚ್ಚರ. ಸಾಕು ಮಾಡು ಪುತ್ರ, ನಿನ್ನ ತರಳಾಟವನ್ನು ನನ್ನಿಂದ ನೋಡಲಾಗುತ್ತಿಲ್ಲ. ನನ್ನನ್ನು